ನಮಸ್ಕಾರ. ಇವತ್ತಿಗೆ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಾಗಿ ಸುಮಾರು 9 ತಿಂಗಳಾಯಿತು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಮ್ಮ ಲೀಡರ್ಶಿಪ್ಪಲ್ಲಿ ಚುನಾವಣೆಯಲ್ಲಿ ಗೆದ್ದು ಇವತ್ತು ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. DCC ಬ್ಯಾಂಕ್ ಅಧ್ಯಕ್ಷರಾಗಿ ಬ್ಯಾಂಕನ್ನು ಭಾಳ ಚೆನ್ನಾಗಿ ನಡೆಸಿದರು. ಸೊ ಇವತ್ತಂದ್ರೆ ಈ ವಿಡಿಯೋ ಯಾಕೆ ಮಾಡಬೇಕಂದ್ರೆ, ಈಗಾಗಲೇ ನಾವು 103 ಸೀಟನ್ನು DCC ಬ್ಯಾಂಕಿಗೆ ನೇರ ನೇಮಕಾತಿ ಅಂತೇಳಿ ಕರೆದಿದ್ದೀವಿ. ಅದ್ರೊಳಗೆ 83 ಜನ ಕ್ಲರ್ಕ್ ಅದಾರು, 20 ಜನ ಪ್ಯೂನ್ ಅದಾರು, ಒಬ್ಬರು ಸೆಕ್ಯೂರಿಟಿ ಅದಾರ. ಜನಕ್ಕೆ ಯಾಕೆ ಕನ್ಫ್ಯೂಸ್ ಆಗುತ್ತೆ, ನೇರ ನೇಮಕಾತಿ ಅಂದ್ರೆ ಬ್ಯಾಂಕ್ನವರು ನೇರವಾಗಿ ತುಂಬ್ಕೋತಾರೆ, ಭಾಳ ಕನ್ಫ್ಯೂಸ್ ಆಗಿ ಎಲ್ಲರ ಮೇಲೆ ಪ್ರೆಷರ್ ಹಾಕತ್ತಾರೆ. ನಿಮಗೆ ಈ ವಿಡಿಯೋ ಮುಖಾಂತರ ವಿನಂತಿ ಮಾಡ್ಕೊತೀನಿ, ನೇರ ನೇಮಕಾತಿ ಅಂದರೆ ನಾವು ಜುಲೈ 27ರಿಂದ ಆಗಸ್ಟ್ 27 ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ. ಅದಾದ ನಂತರ ಸೆಪ್ಟೆಂಬರ್ ಎಂಡಿಗೆ ಅಂದರೆ ನಾವು ಎಕ್ಸಾಮ್ ಮಾಡ್ತೀವಿ. ಅಂದರೆ ನೇರ ನೇಮಕಾತಿನ ಡೈರೆಕ್ಟ್ ತುಂಬ್ಕೊಳಕ್ಕೆ ಹೋದ್ರೆ ನೀವು ಎಕ್ಸಾಮ್ ಬರೆದು ಎಕ್ಸಾಮ್ದಲ್ಲಿ ಪಾಸ್ ಆದ್ರೆ ನಿಮಗೆ ಇಂಟರ್ವ್ಯೂ ಬರ್ತೈತಿ, ಇಲ್ಲಂದು ಬರೋಂಗಿಲ್ಲ. ಅದಕ್ಕೆ ತಾವೆಲ್ಲರೂ ದಯಮಾಡಿ ನೇರ ನೇಮಕಾತಿ ಅನ್ನೋದು ತಲೆಯಲ್ಲಿ ತೆಗೆದು ತಮಗೆ ಸುಮಾರು 1.5 ರಿಂದ 2 ತಿಂಗಳು ಟೈಮ್ ಇರ್ತೈತಿ, ಸ್ಟಡಿ ಮಾಡಿರಿ, ಬ್ಯಾಂಕಿಂಗ್ ಬಗ್ಗೆ ಚಲೋ ಎಕ್ಸಾಮ್ ಬರೀರಿ. ನೀವು ಪಾಸ್ ಆದರೆ ಖಂಡಿತ ನಿಮಗೆ ನೌಕರಿ ಸಿಗ್ತೈತಿ. ಇದ್ರ ಜೊತೆಗೆ ಯಾಕಂದರೆ ಭಾಳ ಜನ, ಯಾಕಂದ್ರೆ ನಾನು KMF ಚೇರ್ಮನ್ ಇದ್ದಾಗ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಬೆಳಗಾವಿ ಹಾಲು ಒಕ್ಕೂಟಿದ್ದಾಗ ಹೇಳ್ತೀನಿ, ಈ ನೌಕರಿ ಅಂತ ಬಂದಾಗ ಭಾಳ ಜನ ಏಜೆಂಟ್ಗಳು ಹುಟ್ಕೊಂಡ್ಬಿಟ್ಟು ನಮಗೆ ಅವ್ರ ಪರಿಚಯದವರು ಇವ್ರ ಪರಿಚಯದವರು ನೀವೆಲ್ಲ ದುಡ್ಡು ಕೊಟ್ಟರೆ ನಾವು ನಿಮಗೆ ನೌಕರಿ ಹಚ್ಕೊಡ್ತೇವೆ. ಭಾಳ ಜನ ದುಡ್ಡು ಕಳ್ಕೊಂಡಾರೆ, ನಮ್ಮ ಬೆಳಗಾವಿ ಜಿಲ್ಲಾ ಜನ ದುಡ್ಡು ಕಳ್ಕೊಂಡಾರೆ. ದಯಮಾಡಿ ಯಾರಂಥ ಮಧ್ಯವರ್ತಿಗಳು ಬಂದರೆ ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಚಲೋ ನಿಮ್ಮ ಮಕ್ಕಳಿಗೆ ಸ್ಟಡಿ ಮಾಡಿಸಿ ಎಕ್ಸಾಮ್ ಬರೆಸಿ, ಎಕ್ಸಾಮ್ ಬರ್ತಾರೆ ಖಂಡಿತ ಅವ್ರು ನೌಕರಿ ಸಿಗ್ತೀವಿ. ಯಾರು ಅಂದ್ರೆ ಈ ಏಜೆಂಟ್ಗಳು ಬಂದರೆ ಹಚ್ಕೋಬೇಡಿ. ಅಂಥದ್ದು ಏನಾದ್ರು ಬಂದರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಬ್ಯಾಂಕ್ ಅಂದರೆ ನಾವೇನು ಎಕ್ಸಾಮ್ ಭಾಳ ಮೆರಿಟಲ್ಲಿ ಕ್ಲೀನಲ್ಲಿ ಮಾಡ್ತಾಯಿದ್ದೀವಿ, ಅದಕ್ಕೆಲ್ಲರೂ ಸ್ಟಡಿ ಮಾಡಿ ಎಕ್ಸಾಮ್ ಅಟೆಂಡ್ ಮಾಡಿ ನೀವು ಬರೆದ್ಬಿಟ್ಟು ಪಾಸಾಗಿ ನಿಮಗೆಲ್ಲ ದೇವರು ಅನುಕೂಲ ಮಾಡ್ಲತ್ತೆ ನಾನು ಹಾರೈಸ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.